ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಎಂದೊಡನೆ ನಮಗೆ ನೆನಪಾಗುವುದು ಶಿವ, ಶಂಕರ, ಪರಶಿವ. ಇನ್ನೇನು ಮಹಾಶಿವರಾತ್ರಿ ಸಮೀಪವಾಗುತ್ತಿದೆ. ಮಹಾಶಿವರಾತ್ರಿ ನಮ್ಮನ್ನು ಭಾವಪರವಶರನ್ನಾಗಿಸುವಂತಹ ಸಮಯ. ಬನ್ನಿ, ಈ ಶುಭರಾತ್ರಿಗೆ ವಿಶ್ವಂ ವಾಹಿನಿಯಿಂದ ದೃಶ್ಯ ಸಂಚಿಕೆಯನ್ನು ಸಿದ್ಧಪಡಿಸಿದ್ದೇವೆ. ಅದರ ಪ್ರಥಮ ಸಂಚಿಕೆಗೆ ಸ್ವಾಗತ. ಶಿವರಾತ್ರಿಯು ಶಿವನ ಆರಾಧನೆಯ ಅತ್ಯಂತ ಪವಿತ್ರವಾದ ದಿನ. ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಪಡೆಯಲು ಈ ದಿವಸ ಉಪವಾಸ, ಜಾಗರಣೆಗಳಿಂದ ಆಚರಣೆ ಮಾಡಲಾಗುತ್ತೆ. ಸನಾತನ ಧರ್ಮದಲ್ಲಿ ಪರಮಾತ್ಮನನ್ನು ಹಲವು ನಾಮರೂಪಗಳಲ್ಲಿ ನಾವು ಆರಾಧನೆ ಮಾಡುತ್ತೇವೆ. ಶಿವ ಎಂದರೆ ಮಂಗಳ ಎಂದರ್ಥ. ಮಹಾದೇವ, ಪರಮಾತ್ಮ ಶಿವ ಎಂಬ ಪದವು ವಿಮೋಚನೆ, ಅಂತಿಮ ವಿಮೋಚನೆ ಮತ್ತು ಶುಭಕರ ಎಂದು ಸೂಚ್ಯವಾಗಿ ತಿಳಿಸುತ್ತದೆ. ಶಿವನು ವಿಶ್ವವನ್ನು ಸೃಷ್ಟಿಸುವ, ರಕ್ಷಣೆ ಮಾಡುವ, ಪರಿವರ್ತಿಸುವ ಪರಮಾತ್ಮ. ತ್ರಿಮೂರ್ತಿಗಳಲ್ಲಿ ವಿನಾಶಕ, ಲಯಕರ್ತ ಎಂದು ಕರೆಯಲಾಗುತ್ತದೆ. ಇದು ಬ್ರಹ್ಮ ಮತ್ತು ವಿಷ್ಣುವನ್ನು ಸಹ ಒಳಗೊಂಡಿದೆ. ಶಿವ ಎಂದರೆ ಆದಿಯೋಗಿ, ಅರ್ಥಾತ್ ಎಲ್ಲ ಯೋಗಿಗಳಿಗೂ ಮೊದಲು ಬಂದವನೇ ಶಿವ. ಯೋಗ ವಿದ್ಯೆಯ ಮೂಲ ಗುರು ಪರಮಶಿವ. ಮಹಾಶಿವರಾತ್ರಿಯಂದು ಪರಶಿವನು ಲಿಂಗ ರೂಪದಲ್ಲಿ ಪ್ರತ್ಯಕ್ಷನಾದನು ಎಂದು ಹೇಳಲಾಗಿದೆ. ತ್ರಿಪುರ ಸುಂದರಿಯಾದ ಗೌರಿಯು ಮಡಿಲಲ್ಲಿ ರಾರಾಜಿಸುತ್ತಿದ್ದಾಳೆ. ಆದರೂ ಕೂಡ ಅವನು ಅಚಂಚಲ. ಜಗದೀಶ್ವರನಲ್ಲಿ ಆವೇಗವಿಲ್ಲ, ಆವೇಶವಿಲ್ಲ. ಅವನಲ್ಲಿರುವುದು ಕೇವಲ ಶಾಂತಿ, ಶಾಂತಿ ಮತ್ತು ಶಾಂತಿ. ಅದೇ ಆತ್ಮಾನಂದದ ಸ್ವರೂಪ. ಶಿವನ ಸಾಕಾರ ರೂಪವು ತತ್ವ ಸಂಕೇತಗಳ ಆಗರ. ಶಿವನು ತನ್ನ ಜಟೆಯಲ್ಲಿ ಗಂಗಾ ಪ್ರವಾಹವನ್ನೇ ತಡೆದಿಡಿದಿದ್ದಾನೆ. ಇದು ಪಾಪನಾಶ ಮತ್ತು ಶುದ್ಧಿಯ ಸಂಕೇತ. ಶಿವನು ಭೌತಿಕ ಬದುಕಿನ ಹಳೆತನ್ನು ನಾಶ ಮಾಡಿ ಹೊಸದನ್ನು ಆರಂಭಿಸುವ ನವೀನ ಶಕ್ತಿ, ಸುಚೇತನ. ಆತನು ಅಹಂಕಾರಕ್ಕೆ ವಿರುದ್ಧ, ಸಾಹಸ ಹಾಗೂ ಶಾಂತಿಯ ಸಂಕೇತ. ಶಿವನನ್ನು ವಿಶ್ವನಾಥ, ಮಹಾದೇವ, ಮಹೇಶ್ವರ, ಶಂಕರ, ಶಂಭು, ರುದ್ರ, ಹರ, ತ್ರಿಲೋಚನ, ದೇವೇಂದ್ರ, ನೀಲಕಂಠ, ಶುಭಂಕರ, ತ್ರಿಲೋಕನಾಥ, ಗೃಣೇಶ್ವರ ಮುಂತಾದ ಹಲವು ಹೆಸರುಗಳಿಂದ ಕರೆಯಲಾಗುತ್ತದೆ. ಶಿವನ ಪ್ರತಿಮಾ ಶಾಸ್ತ್ರೀಯ ಗುಣಲಕ್ಷಣಗಳೆಂದರೆ ಅವನ ಕುತ್ತಿಗೆಯ ಸುತ್ತ ಇರುವ ಸರ್ಪರಾಜ ವಾಸುಕಿ, ತಲೆಯಲ್ಲಿ ಅಲಂಕರಿಸಿರುವ ಅರ್ಧಚಂದ್ರ, ಅವನ ಜಡೆ ಕೂದಲಿನಿಂದ ಹರಿಯುವ ಪವಿತ್ರ ನದಿ ಗಂಗಾ, ಅವನ ಹಣೆಯ ಮೇಲಿನ ಮೂರನೇ ಕಣ್ಣು, ಅವನು ತ್ರಿನೇತ್ರ, ಹಿಡಿದಿದ್ದಾನೆ ತ್ರಿಶೂಲ. ತ್ರಿಶೂಲವು ಅವನ ಆಯುಧ, ಜೊತೆಗಿದೆ ಡಮರುಗ. ರುದ್ರನು ಎಲ್ಲದರಲ್ಲೂ ಕಂಡುಬರುವ ತತ್ವ. ಅವುಗಳ ಅತ್ಯುನ್ನತ ಗುರಿ, ಗೋಚರ ಮತ್ತು ಅದೃಶ್ಯವಾಗಿರುವ ಎಲ್ಲ ವಾಸ್ತವದ ಒಳಗಿನ ಸಾರ ಸತ್ವವೇ ಶಿವ, ಪರಶಿವ. ಶಿವ ಎಂದರೆ ಆದಿಯೋಗಿ, ಅರ್ಥಾತ್ ಎಲ್ಲ ಯೋಗಿಗಳಿಗೂ ಮೊದಲು ಬಂದವನು. ಯೋಗ ವಿದ್ಯೆಯ ಮೂಲಗುರು. ಇಂದು ಯೋಗ ವಿದ್ಯೆ ಅಂತ ನಾವು ಯಾವುದಕ್ಕೆ ಹೇಳುತ್ತೇವೋ ಆ ವಿದ್ಯೆಯನ್ನು ಮನುಕುಲಕ್ಕೆ ಪರಿಚಯ ಮಾಡಿಕೊಟ್ಟವನೇ ಪರಶಿವ. ಶಿವನನ್ನು ಅನೇಕ ಅಂಶಗಳಲ್ಲಿ ಪ್ರತಿನಿಧಿಸಲಾಗಿದೆ. ಯಜುರ್ವೇದದಲ್ಲಿ ದುರುದ್ದೇಶಪೂರಿತ ಅಥವಾ ಭಯಾನಕ, ಎರಡಕ್ಕೂ ವಿರುದ್ಧವಾದ ಗುಣಲಕ್ಷಣಗಳು, ಅದನ್ನು ರುದ್ರ ಎಂದು ಕರೆಯಲಾಗಿದೆ. ಸೌಮ್ಯ ಅಥವಾ ಶುಭ, ಅದನ್ನು ಶಿವ ಎಂದು ಕರೆಯಲಾಗಿದೆ. ಮಹಾಭಾರತದಲ್ಲಿ ಶಿವನನ್ನು ಅಜೇಯತೆ, ಶಕ್ತಿ, ಭಯಾನಕತೆಯ ಮಾನದಂಡ ಮತ್ತು
ಗೌರವ, ಆನಂದ, ತೇಜಸ್ಸಿನ ವ್ಯಕ್ತಿಯನ್ನಾಗಿ ಚಿತ್ರಿಸಲಾಗಿದೆ. ಶಿವನ ಪ್ರತಿಮಾಶಾಸ್ತ್ರವು ಅವನ ದೇಹವು ಭಸ್ಮದಿಂದ ಆವೃತವಾಗಿದೆ ಎಂದು ತೋರಿಸುತ್ತದೆ. ಭಸ್ಮ ಎಂದರೆ ಎಲ್ಲ ಭೌತಿಕ ಅಸ್ತಿತ್ವವೂ ಅಶಾಶ್ವತವಾಗಿದೆ, ಭಸ್ಮವಾಗಿ ಕೊನೆಗೊಳ್ಳುತ್ತದೆ ಮತ್ತು ಶಾಶ್ವತ ಆತ್ಮ ಮತ್ತು ಆಧ್ಯಾತ್ಮಿಕ ವಿಮೋಚನೆಯ ಅನ್ವೇಷಣೆಯ ಮುಖ್ಯವಾಗಿದೆ ಎಂಬುದನ್ನು ನೆನಪಿಸುತ್ತದೆ. ಭಸ್ಮ ಜಗತ್ತು ಅಥವಾ ಬ್ರಹ್ಮಾಂಡವನ್ನು ನಾಶ ಮಾಡಲು ಅದು ಬಯಸಿದಾಗ ಶಿವನು ತಾಂಡವ ನೃತ್ಯವನ್ನು ಮಾಡಿದ್ದಾನೆ. ತಾಂಡವ ಲಾಸ್ಯ ನೃತ್ಯಗಳು ಪ್ರಪಂಚದ ವಿನಾಶ ಸೃಷ್ಟಿಗೆ ಸಂಬಂಧಪಟ್ಟವು. ಅರ್ಧನಾರೀಶ್ವರ ಎಂಬ ಶಿವನ ಪ್ರತಿಮಾಶಾಸ್ತ್ರೀಯ ನಿರೂಪಣೆ ಅವರ ದೇಹದ ಒಂದು ಅರ್ಧ ಭಾಗ ಪುರುಷನ ರೂಪದಲ್ಲಿ ಮತ್ತು ಇನ್ನೊಂದು ಅರ್ಧ ಭಾಗ ಸ್ತ್ರೀಯ ರೂಪದಲ್ಲಿ ತೋರಿಸುತ್ತದೆ. 5 ಶಿವನಿಗೆ ಪವಿತ್ರವಾದ ಸಂಖ್ಯೆ. ಅವನ ಪ್ರಮುಖ ಮಂತ್ರಗಳಲ್ಲಿ ಒಂದು 5 ಅಕ್ಷರಗಳನ್ನು ಹೊಂದಿದೆ. ಓಂ ನಮಃ ಶಿವಾಯ. ಇದನ್ನು ಪಂಚಾಕ್ಷರಿ ಮಂತ್ರ ಎಂದು ಹೇಳಲಾಗಿದೆ. ಶಿವನ ದೇಹವು 5 ಮಂತ್ರಗಳಿಂದ ಕೂಡಿದೆ ಎಂದು ನಂಬಲಾಗಿದೆ. ಶಿವನು ಒಲಿಯುವುದು ಕೇವಲ ಶುದ್ಧ ಭಕ್ತಿ ಧರ್ಮ ನಿಷ್ಠೆಗಳಿಗೆ. ಶಿವನನ್ನು ಯೋಗೀಶ್ವರ, ಧ್ಯಾನೀಶ್ವರ, ಅರ್ಧನಾರೀಶ್ವರಾದಿಯಾಗಿ ಬ್ರಹ್ಮಲಿಂಗ, ರುದ್ರಲಿಂಗ, ರಾಮಲಿಂಗಗಳ ರೂಪಗಳಲ್ಲಿ ವಿದ್ಯುಕ್ತವಾಗಿ ಉಪಾಸನೆ ಮಾಡುವುದರಿಂದ ಇಹಪರಗಳಲ್ಲಿ ಸೌಖ್ಯವೂ ಸಿದ್ಧಿಯೂ ಲಭಿಸುತ್ತದೆ. ಪಂಚಭೂತಗಳಿಂದ ಸೃಷ್ಟಿಯಾಗಿರುವ ಮಾನವ ಶರೀರದಿಂದ, ಪಂಚಭೂತಗಳಿಂದ ಸೃಷ್ಟಿಯಾಗಿರುವ ಈ ನಮ್ಮ ಶರೀರದಿಂದ ಪಂಚಾಕ್ಷರಿ ಮಂತ್ರದ ಒಡೆಯನಾದ ಪರಶಿವನನ್ನು ಪೂಜಿಸುವುದರಿಂದ ನಮ್ಮ ಪಂಚೇಂದ್ರಿಯಗಳು ಶುದ್ಧಿಯಾಗುತ್ತವೆ. ಪರಮೋಚ್ಚವಾದಂತಹ ಸ್ಥಾನ, ಪರಮಪದ ನಮಗೆ ಲಭ್ಯವಾಗುತ್ತದೆ. ಅದಕ್ಕೆ ಶಿವತತ್ವ ನಮಗೆ ಅಗತ್ಯ, ಅನಿವಾರ್ಯ. ಅಂತಹ ಶಿವತತ್ವವು ನಮ್ಮನ್ನು ಅನುಗ್ರಹಿಸಲಿ, ನಮ್ಮ ಜೀವನವನ್ನು ಉದಾತ್ತೀಕರಿಸಲಿ. ಹರ ಹರ ಮಹಾದೇವ. ಓಂ ನಮಃ ಶಿವಾಯ.